Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಬರೋಬ್ಬರಿ ಒಂದು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಇದೀಗ ವಿಡಿಯೋ ಮೂಲಕ ಪ್ರತ್ಯಕ್ಷರಾಗಿ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋ ಕೆಲಸಕ್ಕೆ ಮುಂದಾಗಿದ್ದಾರೆ. ನಂದೇನೂ ತಪ್ಪಿಲ್ಲ, ಎಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಹೇಳೋದಕ್ಕೆ ಒಂದು ತಿಂಗಳು ಬೇಕಿತ್ತಾ ಅಂತ ಪ್ರಜ್ವಲ್ ರೇವಣ್ಣಗೆ? ಖಂಡಿತ ಮಧುಶ್ರೀ, ಈಗಾಗಲೇ ಏನು ಹಸ್ತಾಸಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೆ ಒಂದು ತಿಂಗಳ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನು ಮಾಡುವ ಮೂಲಕ ಈಗಾಗಲೇ ಪ್ರತ್ಯಕ್ಷ ಕೂಡ ಆಗಿರುವಂಥದ್ದು. ಏನಂದರೆ ವಿಡಿಯೋ ಹೇಳಿಕೆ ಮೂಲಕ ಈ ಒಂದು ಪ್ರಕರಣದ ವಿಚಾರವಾಗಿ ಎಳೆಯಾಗಿ ಸುಮಾರು 2.25 ನಿಮಿಷ ಅಷ್ಟು ವಿಚಾರವನ್ನು 2.25 ನಿಮಿಷಗಳ ಸಮಯದಲ್ಲಿ ಎಲ್ಲ ರೀತಿಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಸತತವಾಗಿ ಒಂದು ತಿಂಗಳ ಕಾಲ ಅವರು ಇಲ್ಲಿಗೆ ಇವತ್ತಿಗೆ ಒಂದು ತಿಂಗಳಾಯ್ತು ಅವರು ವಿದೇಶಕ್ಕೆ ತೆರಳಿ, ಯಾರ ಸಂಪರ್ಕಕ್ಕೂ ಕೂಡ ಬಂದಿಲ್ಲ. ಆದರೆ ಒಂದು ಕಡೆ ಒಂದು 15-20 ದಿನಗಳ ಹಿಂದೆ ಒಂದು ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಹಾಕಿದ್ರು. ಆ ಒಂದು ಪೋಸ್ಟಲ್ಲಿ ಅಂತ ನನಗೆ ಸಮಯಾವಕಾಶವನ್ನು ಕೊಡಿ, ಅಂದರೆ SIT ವಿಚಾರಣೆ ಹಾಜರಾಗಲಿಕ್ಕೆ ಅಂತೇಳಿ. ಅದಾದ ನಂತರದಲ್ಲಿ ಇವತ್ತು ವಿಡಿಯೋ ಒಂದು ಹೇಳಿಕೆ ಮೂಲಕ ಪ್ರತ್ಯಕ್ಷವಾಗಿರುವಂಥದ್ದು. ಸಾಕಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಈ ಒಂದು ಪ್ರಕರಣ ಎಂದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಲವು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಏನು ನಾಡಿನ ಜನತೆಗೆ ಮತ್ತು ಮತದಾರರಿಗೆ ಕ್ಷಮೆಯನ್ನು ಕೂಡ ಕೇಳ್ತೀನಿ ಅನ್ನೋ ಮಾತನ್ನು ಕೂಡ ಆರಂಭಿಸ್ತಾರೆ. ಅದಾದ ನಂತರದಲ್ಲಿ ದೇವೇಗೌಡರು ಆಗ್ಬೋದು ಮತ್ತು ಅವರ ಕುಟುಂಬಸ್ಥರಾಗ್ಬೋದು, ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರಕರಣದಲ್ಲಿ ನಮ್ಮನ್ನು ಸಿಲುಕಿಸಲಾಗಿದೆ ಅನ್ನೋ ಮಾತುಗಳು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇರೋದು. ಇನ್ನೂ ಅತಿ ಮುಖ್ಯವಾಗಿ ಇದೇ ಶುಕ್ರವಾರ ಅಂದರೆ 31ನೇ ತಾರೀಕು ನಾನು ವಿದೇಶದಿಂದ ಬಂದು ನೇರವಾಗಿ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅಂದರೆ ಶುಕ್ರವಾರ ವಿದೇಶದಿಂದ ಬರ್ತಾರಲ್ಲ, ಅಂದರೆ ಏನು ಗುರುವಾರ ರಾತ್ರಿ ಏನಾದರೂ ಬಂದು ಶುಕ್ರವಾರ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೌನವನ್ನು ಪ್ರಜ್ವಲ್ ರೇವಣ್ಣ ಅವರು ಕೊನೆಗೂ ಕೂಡ ಮುರಿದಿರುವಂಥದ್ದು. ಮತ್ತು ಪ್ರಮುಖವಾಗಿ ಎಲ್ಲ ವಿಚಾರವನ್ನು ಎಳೆಯಾಗಿ ವಿಡಿಯೋದಲ್ಲಿ ಪ್ರಸ್ತಾಪ ಕೂಡ ಮಾಡಿರುವಂಥದ್ದು. ಇದೇ ವಿಚಾರವಾಗಿ ದೇವೇಗೌಡರು ಕೂಡ ಕಳೆದ 6 ದಿನಗಳು ಅಂದರೆ ಇವತ್ತಿಗೆ 5 ದಿನಗಳ ಹಿಂದೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಒಂದು ವಾರ್ನಿಂಗಲ್ಲಿ ನೀನು ಬರಲೇಬೇಕಾಗುತ್ತೆ, ಬಂದಿಲ್ಲ ಅಂದರೆ ನಮ್ಮ ಕುಟುಂಬದಿಂದ ಏಕಾಂಗಿಯಾಗಿ ಉಳಿತೀಯ ಅಂತೇಳಿ ಎಚ್ಚರಿಕೆ ಒಂದು ಪತ್ರವನ್ನು ಕೂಡ ಕಳಿಸಿದ್ರು. ಪತ್ರವನ್ನು ಕೂಡ ರವಾನೆ ಮಾಡಿದ್ರು. ಅದಾದ ನಂತರದಲ್ಲಿ ಒಂದು ಟ್ವೀಟ್ ಖಾತೆಯಲ್ಲೂ ಕೂಡ ಹಾಕಿದ್ರು. ಇವೆಲ್ಲವನ್ನು ಗಮನಿಸಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಅಂದರೆ 5 ದಿನಗಳ ಬಳಿಕ ಒಂದು ವಿಡಿಯೋ ಹೇಳಿಕೆ ಮೂಲಕ ಪ್ರತ್ಯಕ್ಷರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನಾಡಿನ ಜನತೆಗಾಗ್ಬೋದು, ಕಾರ್ಯಕರ್ತರಿಗಾಗ್ಬೋದು, ಕುಟುಂಬಸ್ಥರಿಗೆ ಕ್ಷಮೆ ಕೇಳುವ ಮೂಲಕ ಈ ಒಂದು ಪ್ರಕರಣದಲ್ಲಿ ನನಗೆ ಷಡ್ಯಂತ್ರ ಮಾಡಲಾಗಿದೆ, ರಾಜಕೀಯ ಪಿತೂರಿಯನ್ನು ಮಾಡಲಾಗಿದೆ, ಹಾಗಾಗಿ ನಾನು ಒಂದು ರೀತಿ ದಿಗ್ಭ್ರಮೆ ಆಗಿದೆ, ಐಸೋಲೇಷನ್ ಕೂಡ ಆಗಿದೆ, ನಾನು ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸತತ 1 ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಪ್ರತ್ಯಕ್ಷರಾಗಿದೆ. ಅದು ವಿಡಿಯೋ ಹೇಳಿಕೆ ಮೂಲಕ ಎಲ್ಲಿದ್ದಾರೆ ಎಂದು ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಆದರೆ ಒಂದು ಪ್ರಮುಖ ವಿಚಾರವನ್ನು ಸ್ಪಷ್ಟಪಡಿಸಿರೋದವರು SIT ಅಧಿಕಾರಿಗಳ ಮುಂದೆ ನಾನು ನೇರವಾಗಿ ವಿಚಾರಣೆಗೆ ಹಾಜರಾಗ್ತೀನಿ, ಇದೇ 31 ಅಂದರೆ ಶುಕ್ರವಾರ ನಾನು SIT ಅಧಿಕಾರಿಗಳ ಮುಂದೆ ಹಾಜರಾಗಿ ಸತ್ಯಾಸತ್ಯತೆ ಹೊರಬರಲಿಕ್ಕೆ SIT ಅಧಿಕಾರಿಗಳ ಮುಂದೆ ಎಲ್ಲ ತನಿಖೆಗೂ ಸಹಕರಿಸ್ತೀನಿ, ನನ್ನ ಇದರಲ್ಲಿ ತಪ್ಪೇನಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ 1 ತಿಂಗಳು ಬೇಕಾಗಿತ್ತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟತೆಯನ್ನು ನೀಡಲಿಕ್ಕೆ ಮತ್ತು ವಿದೇಶದಿಂದ ಬರಲಿಕ್ಕೆ. ಆದರೆ ಅಲ್ಲೂ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಈ ಒಂದು ವಿದೇಶ ಪ್ರವಾಸ ಎಂದೇ ಮುಂಚಿತವಾಗಿ ಪ್ಲಾನ್ಡ್ ಆಗಿದ್ದಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾನು ಬರಲಿಕ್ಕೆ ತಡವಾಯಿತು. ಮತ್ತು ಮಾಧ್ಯಮಗಳಲ್ಲಿ ಒಂದು ವಿಚಾರ ಏನು ಪ್ರಸ್ತಾಪ ಆಗಿತ್ತು, ಸುದ್ದಿಗಳೇನು ಬರ್ತಾ ಇತ್ತು, ಆ ಎಲ್ಲ ಸುದ್ದಿಗಳನ್ನು ಗಮನಿಸಿದ ನಂತರದಲ್ಲಿ ನನಗೆ ಒಂದು ರೀತಿ ಆತಂಕ, ದಿಗ್ಭ್ರಮೆ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಒಂದು ರೀತಿ ಐಸೋಲೇಷನ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವೆಲ್ಲ ಘಟನೆಗೂ ಸಂಬಂಧಪಟ್ಟಂತೆ ನಾನು ವಿಚಾರಣೆಗೆ ಬಂದು ಹಾಜರಾಗಿ ಸತ್ಯಾಸತ್ಯತೆ ಹೊರಬರಲಿಕ್ಕೆ ಎಲ್ಲ ತನಿಖೆಗೆ ಸಹಕರಿಸ್ತೀನಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸತತ 1 ತಿಂಗಳ ಬಳಿಕ ಈ ಒಂದು ಘಟನೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು. ಆ ಒಂದು ನಂತರದಲ್ಲಿ ಇವತ್ತು 1 ತಿಂಗಳ ಬಳಿಕ ಈಗಾಗಲೇ ವಿಡಿಯೋ ಹೇಳಿಕೆಗಳ ಮೂಲಕ ಪ್ರತ್ಯಕ್ಷವಾಗಿರುವಂಥದ್ದು. ಅಂದರೆ ಶುಕ್ರವಾರವೇ ವಿಚಾರಣೆಗೆ ಬಂದು ಹಾಜರಾಗ್ತಾರಾ, ಇಲ್ಲಾಂದರೆ ಏನು ಗುರುವಾರ ಬಂದು ನಾನು ಆಗಲೇ ಗುರುವಾರ ರಾತ್ರಿನೇ ಬರ್ತಾರೆ, ತಡರಾತ್ರಿ ಬರುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತು. ಎಲ್ಲ ಅಂಶಗಳನ್ನ ಗಮನಿಸ್ತಾ ಇದ್ರೆ ಕೊನೆಗೂ ಕೂಡ ದೇವೇಗೌಡರ ಒಂದು ಪತ್ರ ಒಂದು ವರ್ಕೌಟ್ ಆದ ರೀತಿ ಕಂಡು ಬರ್ತಾ ಇರುವಂಥದ್ದು. ಮತ್ತು ಅವರ ಎಚ್ಚರಿಕೆ ಒಂದು ಸಂದೇಶ ಅಂತೂ ಅದು ಪ್ರಜ್ವಲ್ ರೇವಣ್ಣ ಅವರಿಗೆ ತಲುಪಿರೋ ರೀತಿ ಕಂಡು ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಕಳೆದ ಒಂದು 10 ದಿನಗಳ ಹಿಂದೆ ಮನವಿಯನ್ನು ಕೂಡ ಮಾಡಿದ್ರು, ಕೈ ಮುಗಿದು ಮನವಿಯನ್ನು ಕೂಡ ಮಾಡಿದ್ರು. ಅದಾದ ಬೆನ್ನಲ್ಲೇ ದೇವೇಗೌಡರು ಕೂಡ 3-4 ದಿನಗಳ ಒಂದು ದಿನಗಳ ಕೂಡ ಗಮನಿಸಿ ಅದಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಅವ್ರ ಪ್ರತಿಕ್ರಿಯೆ ಬರಲಿಲ್ಲ, ಅದಾದ ನಂತರದಲ್ಲಿ ಎಚ್ಚರಿಕೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು, ವಾರ್ನಿಂಗ್ ಕೂಡ ಕೊಟ್ಟಿದ್ರು. ವಾರ್ನಿಂಗ್ ಕೊಟ್ಟು 4-5
ದಿನಗಳ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಹೇಳಿಕೆ ಮೂಲಕ ಪ್ರತ್ಯಕ್ಷರಾಗಿದೆ. ಹಾಗಾಗಿ SIT ಅಧಿಕಾರಿಗಳ ಮುಂದೆ ಶುಕ್ರವಾರ ಅವರು ಹೇಳಿದ ರೀತಿಯಲ್ಲಿ ಹಾಜರಾಗ್ತಾರೆ, ಮತ್ತೆ ತನಿಖೆಯು ಕೂಡ ಮುಂದುವರಿಯುತ್ತೆ. ಈ ಒಂದು ಗೊಂದಲಕ್ಕೂ ಒಂದಷ್ಟು ರೀತಿ ಈಗಾಗಲೇ ಒಂದಷ್ಟು ತೆರೆ ಎಳೆದ ರೀತಿ ಕಂಡು ಬರ್ತಾ ಇರುವಂತ, ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ದೊಡ್ಡ ಮಟ್ಟ ಸದ್ದು ಮಾಡ್ತಾ ಇತ್ತು. ಆದ್ರೆ ಕಳೆದ 4-5 ದಿನಗಳಂದ್ರೆ ದೇವೇಗೌಡರು ಪತ್ರವನ್ನು ಬರೆದ ನಂತರದಲ್ಲಿ ಅವರ ಕುಟುಂಬಸ್ಥರು ಕೂಡ, ಭವಾನಿ ರೇವಣ್ಣ ಅವರ ಕುಟುಂಬಸ್ಥರೇಂದರೆ ಅವರೆಲ್ಲರೂ ಕೂಡ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರಯತ್ನ ಮಾಡುವ, ಸಂಪರ್ಕ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಸ್ಥರಾಗಬಹುದು, ಅವರ ಸ್ನೇಹಿತರು ವಿದೇಶದಲ್ಲಿ ಯಾರಿದ್ರೆ ಅವರ ಮೂಲಕ ಸಂಪರ್ಕವನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರು. ಕೊನೆಗೂ ಕೂಡ ಅವೆಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ ದೇವೇಗೌಡರು ಅವರ ಕರೆಸುವಂತಹ ಪ್ರಕ್ರಿಯೆಯಲ್ಲಿ ಯಶಸ್ವಿ ಆದ ರೀತಿ ಕಂಡು ಬರ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ಹೋಗುತ್ತೆ, ಈ ಒಂದು ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಮತ್ತೆ ತನಿಖೆಗೆ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾಗಿ ಸಹಕಾರ ಕೊಡ್ತಾರೆ ಕಾದು ನೋಡಬೇಕಾಗಿರುವಂತದ್ದು. 2.25 ನಿಮಿಷ ಇರುವಂತಹ ವಿಡಿಯೋದಲ್ಲಿ ಅವರೆಲ್ಲರೂ ಕೂಡ ಈ ಘಟನೆ ಬಗ್ಗೆ ವಿವರವಾಗಿ ಹೇಳಿರುವಂತದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಸುನಿಲ್. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ರಿಲೀಸ್ ಮಾಡಿರುವಂತಹ ವಿಡಿಯೋದಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡುವಂಥದ್ದಿರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು. ಇನ್ನು ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು SITಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ. ನಾನು ಒಂದು ಮನವಿನೂ ಮಾಡಿದ್ದೆ ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದು. ಅದಕ್ಕೆ ಹೋಗೊಟ್ಟು ಬರ್ತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳು ಏನಾಗಬೇಕು ಆಗುತ್ತೆ. ಸರ್, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನು ನಾನು ಮುಂದೆ ತನಿಖೆಯಲ್ಲಿ ಅವೆಲ್ಲ ಹೊರಗಡೆ ಬರಬೇಕು. ಸತ್ಯಾಂಶಗಳೇನಿದೆ, ಯಾರ್ಯಾರ ಪಾತ್ರಗಳು ಏನಿದೆ, ಇದೆಲ್ಲ ಹೊರಗಡೆ SITಯ ತನಿಖೆ ಈಗೇನು ಮಾಡ್ತಾ ಇದ್ದಾರೆ, ನೋಡೋಣ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ. ನಾನು ನನಗೆ ಕ್ಷಮೆ ಕೇಳಲಿ, ನನ್ನ ಕಾರ್ಯಕರ್ತರ ನೋವು ಸ್ಪಂದಿಸು ಅಂತಕ್ಕಂಥ ನಾನು ಹೇಳಿದ್ದೀನಿ. ಕಾರ್ಯಕರ್ತರ ಕ್ಷಮೆ ಕೋರೋದಕ್ಕೆ ನಾನು ಅವನಿಗೆ ಪಾಪ ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಅಷ್ಟು ಒಂದು ಮಮತೆ ಇದೆ ಅಂತಕ್ಕಂಥ ತೋರಿಸ್ಕೊಂಡಿದ್ದಾನೆ. ಅದಕ್ಕೆ ನನಗೂ ಸ್ವಲ್ಪ ಸಮಾಧಾನ ಆಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಜ್ವಲ್ ರೇವಣ್ಣ ಮಾತನಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮೇ 31 ಅಂದ್ರೆ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ, ವಿಚಾರಣೆಗೆ ಸಂಪೂರ್ಣ ಸಹಕಾರವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತನಾಡೋದಾದ್ರೆ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿತ್ತು. ಏನೇನಾಗಬಹುದು ಅಂತ ಮುಂದೆ?
ಮಧುಶ್ರೀ, ಮುಖ್ಯವಾಗಿ ಈಗಾಗಲೇ SIT ಅಧಿಕಾರಿಗಳು ಲುಕೌಟ್ ನೋಟಿಸನ್ನು ಎಲ್ಲ ಏರ್ಪೋರ್ಟ್ಸ್ಗಳಿಗೆ ಮತ್ತು ಸಿ ಪೋರ್ಟ್ಗಳಿಗೂ ಕೂಡ ಈಗಾಗಲೇ ಕಮ್ಯುನಿಕೇಟ್ ಮಾಡಿದರು. ಇದು ಒಂದು ಕಡೆ. ನಂತರ ಆತನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಜಾರಿ ಮಾಡಲಿತ್ತು, ಲೊಕೇಶನ್ ಐಡೆಂಟಿಫೈ ಮಾಡಿ. ಆತ ಏನು 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬರ್ತೀನಿ ಅಂತಂದರೆ ಆತ ಅಲ್ಲಿಂದ ಅಂದರೆ ಯಾವ ದೇಶದಿಂದ ಬಂದರೂ ಕೂಡ ನೈಟಲ್ಲಿ ಹೊರಟಿ ಅಂದರೆ 31st ಅವನಿಗೆ ಇಲ್ಲಿಗೆ ಬಂದರೆ ಅವರು 10 ಗಂಟೆಗೆ ನೇರಾಗಿ SITಗೆ ಬರೋಕ್ಕಾಗಲ್ಲ. ಯಾಕೆಂದರೆ ಯಾವುದೇ ಏರ್ಪೋರ್ಟಲ್ಲಿ ಅಥವಾ ಸಿ ಪೋರ್ಟಲ್ಲಿ ಆತನನ್ನು ಅಲ್ಲಿಯ ಆಫೀಸರ್ಸ್ ಅಂದರೆ ಇಮಿಗ್ರೇಷನ್ ಆಫೀಸರ್ಸ್, ಯಾಕೆಂದರೆ ಈಗ ಆಲ್ರೆಡಿ ಆತನ ವಿರುದ್ಧ ಲುಕೌಟ್ ನೋಟಿಸ್ ಹೋಗಿರೋದ್ರಿಂದ ಅಲ್ಲೇ ಅಧಿಕಾರಿಗಳು ಆತನನ್ನು ಕಸ್ಟಡಿಗೆ ತಗೋತಾರೆ. ಅಂದರೆ ತಗೊಂಡು ಇಟ್ಕೊಂಡು ಇಲ್ಲೇ ಏಜೆನ್ಸಿಗಳಿಗೆ ಅಂದರೆ SIT ಅಧಿಕಾರಿಗಳಿಗೆ ಬೇಕಾಗಿದೆ ಅಂತ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ತಕ್ಷಣ SIT ಅಧಿಕಾರಿಗಳು ಈಗಾಗಲೇ ಈ ವಿಚಾರವನ್ನು ಕಳೆದ 1 ತಿಂಗಳಿಂದ ಏರ್ಪೋರ್ಟ್ಗಳಲ್ಲಿ ಡೇ ನೈಟ್ ಅನ್ನೋದೇ ಅವರು ಬೆಂಗಳೂರು ಏರ್ಪೋರ್ಟ್ ಇರ್ಬೋದು, ಮಂಗಳೂರು ಏರ್ಪೋರ್ಟ್ ಇರ್ಬೋದು ಕೂಡ ಅಲ್ಲೇ ಶಿಫ್ಟ್ ವೈಸಲ್ಲಿ ಕೂಡ SIT ಅಧಿಕಾರಿಗಳು ಈ ಫ್ಲೈಟಲ್ಲಿ ಬರ್ಬೋದು, ಆ ಫ್ಲೈಟಲ್ಲಿ ಬರ್ಬೋದು ಅಂತಲೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ರು. ಬಹುಶಃ ಅವ್ರಿಗೆ ಅಲ್ಲಿಯ ಏರ್ಪೋರ್ಟಲ್ಲಿರುವಂಥ ಅಧಿಕಾರಿಗಳು ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ SIT ಅಧಿಕಾರಿಗಳು ಆತನನ್ನು ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತಗೊಂಡು ಆತನನ್ನು SIT ಆಫೀಸ್ಗೆ ಕರ್ಕೊಬರ್ತಾರೆ. ಯಾಕೆಂದರೆ ಪ್ರಜ್ವಲ್ನ ನೇರವಾಗಿ ಅಲ್ಲಿ 10 ಗಂಟೆಗೆ ಇಲ್ಲಿಗೆ ಬರೋಕ್ಕೂ ಅವಕಾಶ ಕೊಡೋದೇ ಇಲ್ಲ. ನೇರವಾಗಿ ಏರ್ಪೋರ್ಟಲ್ಲೇ ಆತನನ್ನು ಕಸ್ಟಡಿಗೆ ತಗೋತಾರೆ. ಯಾಕೆಂತಂದರೆ ಮತ್ತೆ 30 ಯಾಕೆಂದರೆ ಹಿಂದೆನೂ ಕೂಡ 7 ದಿನಗಳ ನಂತರ ನಾನು ಬರ್ತೀನಿ ಏನು ಫಸ್ಟ್ ನೋಟಿಸ್ಗೆ ಆ ಥರ ಉತ್ತರವನ್ನು ಕೊಟ್ಟಿದ್ರು, ಆದರೆ ಬಂದಿರಲಿಲ್ಲ. ಆದರೆ ಈಗ ಆತ 31ನೇ ತಾರೀಕು ನಾನು 10 ಗಂಟೆಗೆ SIT ಕಚೇರಿಗೆ ಹಾಜರಾಗ್ತೀನಿ ಅನ್ನೋದಕ್ಕೆ ಬಹುಶಃ SIT ಅಧಿಕಾರಿಗಳು ಚಾನ್ಸ್ ತೊಗೊಳ್ಳೋದಿಲ್ಲ. ನೇರವಾಗಿ ಆತನನ್ನು ಏರ್ಪೋರ್ಟಲ್ಲೋ ಸಿ ಪೋರ್ಟಲ್ಲೋ ಯಾವ ಇದರಲ್ಲಿ ಬಂದರೂ ಕೂಡ ಆತನನ್ನು ಏರ್ಪೋರ್ಟಲ್ಲೇ ಕೂಡ ಆತನನ್ನು ಕಸ್ಟಡಿಗೆ ತಗೋತಾರೆ, ಅರೆಸ್ಟ್ ಮಾಡ್ತಾರೆ. ಯಾಕೆಂದರೆ ಈಗಾಗಲೇ ಆತನ ವಿರುದ್ಧ ಅರೆಸ್ಟ್ ವಾರೆಂಟ್ ಹೋಗಿರೋದ್ರಿಂದ ಆತನನ್ನು ಇಮಿಡಿಯೇಟಾಗಿ ಆತನ ಅರೆಸ್ಟ್ ಮಾಡಿ ನಂತರ ಆತನ ಮೆಡಿಕಲ್ ಮಾಡಿಸ್ಕೊಂಡು ಆತನ ವಿಚಾರಣೆ ಮಾಡುವಂಥ ಮುಂದಿನ ಪ್ರೊಸೀಜರ್ ಮತ್ತೆ ಕಸ್ಟಡಿಗೆ ತಗೊಳ್ಳುವಂಥದ್ದು ಈ ಒಂದು ಪ್ರಕ್ರಿಯೆಯಲ್ಲಿ ಮಾಡ್ಕೋತಾರೆ. ಇನ್ನೊಂದು ಕಡೆ ಈಗಾಗಲೇ ನಾವು ಕೂಡ ಬೆಳಗ್ಗೆನೂ ಕೂಡ ನಾನು ಹೇಳಿದೆ, ಈಗಾಗಲೇ ಒಂದು ಪ್ರಕರಣ ಫಸ್ಟ್ ಕೊಟ್ಟಿರುವಂಥ ಏನು ರೇಪ್ ಕೇಸ್ ಇದೆ ಆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ದಾರೆ. ಕೆಲವೇ ಇನ್ನ ಆತನನ್ನ ಅಂದ್ರೆ ಪ್ರಜ್ವಲ್ದು ಒಂದು ಇಂಟ್ರಾಗೇಷನ್ ಮಾಡಬೇಕು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫೋರೆನ್ಸಿಕ್ ಲ್ಯಾಬ್ ಇಂದ ಒಂದಷ್ಟು ರಿಪೋರ್ಟ್ ಬರಬೇಕು. ಬಹುಶಃ ಅದೆಲ್ಲವೂ ಕೂಡ ಬಂತು ಅಂತಂದ್ರೆ ನಂತರ ಅದನ್ನ ಚಾರ್ಜ್ ಶೀಟ್ ಫೈಲ್ ಮಾಡೋಕ್ಕೂ ಕೂಡ ಅವರು ಆಲ್ರೆಡಿ ಅಷ್ಟು ಫಾಸ್ಟ್ ಆಗಿ ಮೂವ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಈಗಾಗಲೇ ಅಲ್ಲಿ ಅಧಿಕಾರಿಗಳು ಎಲ್ಲಾ ರೀತಿಯ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈತ ಬಂದ ಮೇಲೆ ಮತ್ತಷ್ಟು ಕೇಸ್ಗಳೇನಾರ ರಿಜಿಸ್ಟರ್ ಆಗುತ್ತಾ ಅಥವಾ ಈಗಿರುವಂತಹ ಕೇಸ್ಗಳಂದ್ರೆ ಈಗಾಗಲೇ ಕೊಟ್ಟಿರುವಂತಹ ಕೇಸ್ಗಳಿದೆ, 3 ಕೇಸ್ಗಳಿದೆ. ಎಸ್ ಕಿರಣ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಇದೀಗ ವಿಪಕ್ಷ ನಾಯಕ R ಅಶೋಕ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ತನಿಖೆ ಆಗಬೇಕು. ಈಗ ಲೇಟ್ ಆಗಾದರೂ ಅವರು ಒಪ್ಕೊಂಡಿದ್ದಾರೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಕಾನೂನು ಪ್ರಕಾರ ಏನು ದಾರಿಗಳಿದೆ ಅದು ಹುಡುಕ್ಬೇಕೇ ಹೊರತು ತಪ್ಪಿಸ್ಕೊಂಡು ಹೋಗೋದು ದಾರಿ ಅಲ್ಲ. ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅಂತ ಅದು ಇಡೀ ಪ್ರಪಂಚಕ್ಕೆ ಗೊತ್ತು. ಕಾಂಗ್ರೆಸ್ ಅವರು ಷಡ್ಯಂತ್ರ ಮಾಡಿರೋದು. ಆದರೆ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು. ಇದೊಂದು SIT ರಚನೆ ಮಾಡಿರೋದು ಕಾಂಗ್ರೆಸ್ ಅವರು ಅವ್ರ ಕಡೆಯವ್ರನ್ನ ಸೇವ್ ಮಾಡೋಕ್ಕೋಸ್ಕರ ಮಾಡಿರೋದು. ತನಿಖೆ ಆಗಬೇಕು. ಈಗ ಲೇಟ್ ಆಗಾದರೂ ಅವರು ಒಪ್ಕೊಂಡಿದ್ದಾರೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಕಾನೂನು ಪ್ರಕಾರ ಏನು ದಾರಿಗಳಿದೆ ಅದು ಹುಡುಕ್ಬೇಕೇ ಹೊರತು ತಪ್ಪಿಸ್ಕೊಂಡು ಹೋಗೋದು ದಾರಿ ಅಲ್ಲ. ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅಂತ ಅದು ಇಡೀ ಪ್ರಪಂಚಕ್ಕೆ ಗೊತ್ತು. ಕಾಂಗ್ರೆಸ್ ಅವರು ಷಡ್ಯಂತ್ರ ಮಾಡಿರೋದು. ಆದರೆ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು. ಇದೊಂದು SIT ರಚನೆ ಮಾಡಿರೋದು ಕಾಂಗ್ರೆಸ್ ಅವರು ಅವ್ರ ಕಡೆಯವ್ರನ್ನ ಸೇವ್ ಮಾಡೋಕ್ಕೋಸ್ಕರ ಮಾಡಿರೋದು. ತನಿಖೆ ಆಗಬೇಕು. ಈಗ ಪಡಿತಾ ಹೋಗೋಣ. ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಪ್ರಜ್ವಲ್ ರೇವಣ್ಣ ಹಾಸನ ಸಂಸದ, ಈ ಬಾರಿಯೂ ಕೂಡ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಹಾಸನದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಅವರು ರಿಲೀಸ್ ಮಾಡಿರುವಂತಹ ವಿಡಿಯೋದ ಮೇಲೆ ಚರ್ಚೆ ಆಗ್ತಾ ಇದೆ. ಹಾಗೆಯೇ ಮುಂದೆ SIT ಅಧಿಕಾರಿಗಳ ವಿಚಾರಣಾ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ಹಾಸನದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅಂತ ಹೇಳಿ ಅವರು ಬಂದು SIT ಮುಂದೆ ಶರಣಾದ ಮೇಲೆ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ? ಸದ್ಯಕ್ಕೆ ಏನಾದರೂ ಪ್ರತಿಕ್ರಿಯೆಗಳು ಹಾಸನದಲ್ಲಿ ಸಿಕ್ಕಿದ್ಯಾ ಈ ಬಗ್ಗೆ? ಮಧುಶ್ರೀ, ಏನು ಏಪ್ರಿಲ್ 26ನೇ ತಾರೀಕು ಹಾಸನ ಲೋಕಸಭಾ ಕ್ಷೇತ್ರದ ಮತದಾನದ ದಿನವೇ ಪ್ರಜ್ವಲ್ ರೇವಣ್ಣ ಅವರು ಮತದಾನ ಬಳಿಕ ಎಲ್ಲಿಗೆ ಹೋದ್ರು ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಸರಿಯಾಗಿ 1 ತಿಂಗಳ ಬಳಿಕ ಈಗ ವಿಡಿಯೋ ಹೇಳಿಕೆ ಮೂಲಕ ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕು ಮಧುಶ್ರೀ. ಅವರು ಈಗ ಆಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳ ನಡುವೆ ಅವರು ಮೊದಲು ಕ್ಷಮೆಯನ್ನ ಕೇಳಿದ್ದಾರೆ. ಕಾರ್ಯಕರ್ತರನ್ನ, ತಂದೆ ತಾಯಿಯನ್ನ, ತಾತನನ್ನ, ಕುಮಾರಸ್ವಾಮಿ ಅವರನ್ನ ಹೆಸರಿಡಿದು ಅವ್ರು ಮಾತಾಡಿದ್ದಾರೆ. ಎಲ್ಲರನ್ನೂ ಕೂಡ ಕ್ಷಮೆ ಕೇಳ್ತೇನೆ, ನಾನು ವಿದೇಶಕ್ಕೆ ಬರ್ತಕ್ಕಂಥದ್ದು ಪೂರ್ವ ನಿಗದಿಯಾಗಿತ್ತು ಅಂತಕ್ಕಂಥದ್ದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ಎಲ್ಲ ಮಾಹಿತಿಗಳು ನನಗೆ ಗೊತ್ತಾಗಲಿಕ್ಕೆ 2-3 ದಿನ ತಡ ಆಯಿತು. 4ನೇ ದಿನಕ್ಕೆ ನನಗೆ ಯೂಟ್ಯೂಬ್ ಮೂಲಕ ನ್ಯೂಸ್ ಚಾನೆಲ್ಗಳನ್ನು ನೋಡಿದಾಗ ನನಗೆ ಗೊತ್ತಾಯಿತು ಇದೆಲ್ಲವೂ ಕೂಡ ಒಂದು ರಾಜಕೀಯ ಷಡ್ಯಂತ್ರ ಅಂತಕ್ಕಂಥ ಹೇಳುವ ಮೂಲಕ ತನ್ನ ವಿರುದ್ಧ ಕೇಳಿಬಂದಿರ್ತಕ್ಕಂಥ ಎಲ್ಲ ಆರೋಪಗಳು ಕೂಡ ಸುಳ್ಳು ಕೇಸ್ಗಳು ಅಂತೇಳಿ ಅವ್ರು ಹೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸುಮಾರು 2.5 ನಿಮಿಷಗಳು ಅವರು ಮಾತಾಡಿದ್ದಾರೆ ಆ ವಿಡಿಯೋನಲ್ಲಿ. ಅದರಲ್ಲಿ ಬಹಳ ಪ್ರಮುಖವಾಗಿ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ನಮ್ಮ ವಿರೋಧಿ ಶಕ್ತಿಗಳೆಲ್ಲವೂ ಕೂಡ ಒಂದಾಗಿ ನಾನು ಜಿಲ್ಲೆಯಲ್ಲಿ ಬೆಳೀತಾ ಇದ್ದೀನಿ, ನಾಯಕನಾಗಿ ಬೆಳೀತಾ ಇದ್ದೀನಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಹಾಗಾಗಿ ನಾನು ನೇರವಾಗಿ SIT ಮುಂದೆ ಹಾಜರಾಗ್ತೇನೆ. ಹಿಂದೆ ಕೂಡ ನಾನು ಸಮಯವನ್ನೇ ಕೇಳಿದ್ದೆ, ಆದರೆ
ಆದರೆ ಈಗ ಆಗ್ತಿರತಕ್ಕಂಥ ಎಲ್ಲ ಬೆಳವಣಿಗೆಗಳಿಂದ ನಾನು ಆಘಾತಕ್ಕೊಳಗಾದೆ. ಹಾಗಾಗಿ ಐಸೋಲೇಟ್ ಆಗ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿ ಆಯಿತು. ಈಗ ನಾನು ಹೊರಗಡೆ ಬಂದಿದ್ದೇನೆ. ಮೇ 31ನೇ ತಾರೀಕು ಶುಕ್ರವಾರ ನಾನು ಬೆಳಗ್ಗೆ 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೇನೆ. ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಪ್ರಜ್ವಲ್ ರೇವಣ್ಣ ಹೇಳ್ತಾರೆ. ಸೊ ಈ ಮೂಲಕವಾಗಿ ಹಾಸನ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿತ್ತು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಜರ್ಮನಿಯಲ್ಲಿ ಇದ್ದಾರಾ ಅಥವಾ ಹಂಗೇರಿನಲ್ಲಿ ಇದ್ದಾರಾ, ದುಬೈನಲ್ಲಿ ಇದ್ದಾರಾ, ಇಂಗ್ಲೆಂಡ್ನಲ್ಲಿ ಅಂತಕ್ಕಂಥ ಪ್ರಶ್ನೆ ಕೂಡ ಸಾಕಷ್ಟಿತ್ತು. ಅವರ ಕಾರ್ಯಕರ್ತರಿಗಿರಲಿ ನಾಯಕರುಗಳಿಗಿರಲಿ ಯಾರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ಸಹಜವಾಗಿ ಕಾಡ್ತಾ ಇತ್ತು. ಈಗ ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಾರೆ ನಾನು ವಿದೇಶದಲ್ಲಿ ಇದ್ದೀನಿ ಅಂತೇಳಿ. ಆ ವಿಡಿಯೋದಲ್ಲೂ ಕೂಡ ಅವರು ಸ್ಪಷ್ಟಪಡಿಸಿಲ್ಲ ನಾನು ಯಾವ ದೇಶದಲ್ಲಿ ಇದ್ದೀನಿ ಅಂತೇಳಿ. ಆದರೆ ವಿದೇಶದಲ್ಲಿ ಇದ್ದೀನಿ, ನಾನು ವಿದೇಶಕ್ಕೆ ಬರ್ತಕ್ಕಂಥದ್ದು ಪೂರ್ವ ನಿಗದಿಯಾಗಿತ್ತು. ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ವಿಚಾರಗಳು. ನನ್ನ ವಿರುದ್ಧ ಕಾಂಗ್ರೆಸ್ ನಾಯಕರುಗಳು ಓಪನ್ ಆಗಿ ಬಹಿರಂಗ ಸಭೆಗಳಲ್ಲಿ ಮಾತಾಡಿದಾಗಲೇ ನನಗೆ ಇವೆಲ್ಲವೂ ಕೂಡ ಗೊತ್ತಾಯಿತು. ಇದೆಲ್ಲವೂ ಕೂಡ ಷಡ್ಯಂತ್ರ ಇದೆ. ಈ ಷಡ್ಯಂತ್ರಕ್ಕೆ ನಾನು ಕಾನೂನು ಮೂಲಕವೇ ಎದುರಿಸ್ತೀನಿ. ನನಗೆ ಜನರ ಆಶೀರ್ವಾದ ಇದೆ, ಕುಟುಂಬದ ಆಶೀರ್ವಾದ ಬೇಕು ಅಂತ ಹೇಳೋ ಮೂಲಕ ಎಲ್ಲದಕ್ಕೂ ಕೂಡ ಇದೆಲ್ಲವೂ ಕೂಡ ಸುಳ್ಳು ಆರೋಪ ಅಂತಕ್ಕಂಥ ಹೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರೆ. ಮಧುಶ್ರೀ, ಬಹಳ ಪ್ರಮುಖವಾಗಿ ಒಂದು ಕಡೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು 2ನೇ ಬಾರಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು, ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅಂತೇಳಿ. ಮತ್ತೊಂದು ಕಡೆ ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು ಬರಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡ, ಪ್ರಜ್ವಲ್ ರೇವಣ್ಣ ಅವರ ತಾತ, ಅವರು ಕೂಡ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ರು. ನೀ ಎಲ್ಲೇ ಇದ್ರೂ ಕೂಡ ಬರಬೇಕು, ವಾಪಸ್ ಬರಬೇಕು, ನೀನು ಬರಲಿಲ್ಲ ಅಂತ ಹೇಳಿದ್ರೆ ಕುಟುಂಬದಿಂದ ಏಕಾಂಗಿ ಆಗ್ತಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಎಲ್ಲವೂ ಕೂಡ ಒಂದಾಗೀಗ ಪ್ರಜ್ವಲ್ ರೇವಣ್ಣ ವಾಪಸ್ ಬರಲಿಕ್ಕೆ ಮನಸ್ಸು ಮಾಡಿದ್ರು ಅಂತಕ್ಕಂಥದ್ದು ಕೂಡ ಈಗ ಒಂದು ಪುಷ್ಟಿ ಸಿಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರು ವಿಡಿಯೋ ಹೇಳಿಕೆ ಮೂಲಕ ನಾನು ಮೇ 31ಕ್ಕೆ ಬರ್ತೇನೆ, SIT ಮುಂದೆ ಹಾಜರಾಗ್ತೇನೆ, ಸೊ ಆ ಮೂಲಕವಾಗಿ ಕಾನೂನು ಪ್ರಕ್ರಿಯೆಯನ್ನು ಎದುರಿಸ್ತೇನೆ ಅಂತಕ್ಕಂಥ ಸಂದೇಶವನ್ನು ವಿಡಿಯೋಗಳ ಮೂಲಕ ಕೊಟ್ಟಿರ್ತಕ್ಕಂಥದ್ದು. ಮಧುಶ್ರೀ, ಓಕೆ, ಧನ್ಯವಾದ ಮಂಜುನಾಥ್, ಕಿರಣ್ ಮತ್ತು ಸುನಿಲ್ ತಮ್ಮ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.